ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಂ ಅಮೃತಂ ಜಗದ್ವಿಪತಿ ಭುಜಗಭೋಗಾಭಮೃದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನ ತಮ ಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಭಾಗವತ ಚಿಂತನವನ್ನು ನೋಡ್ತಾ ಇದ್ದೀವಿ. ನಾವು 3 ಸ್ಕಂದಗಳವರೆಗೂ ನೋಡಿದ್ದೀವಿ, ಇಂಪಾರ್ಟೆಂಟ್ ಇವೆಂಟ್ಸ್ನ. ಅಲ್ಲಿಂದ ಮುಂದೆ ಕರ್ದಮ ಮುನಿಗೆ ಭಗವಂತ ಕಪಿಲನಲ್ಲದೆ ಕಪಿಲ ಮುನಿ ಭಗವಂತನ ಅವತಾರ, ಅವನು ದೇವಹೂತಿಗೆ ಕೊಟ್ಟಂಥ ಒಂದು ಉಪನ್ಯಾಸ ಅಥವಾ ಒಂದು ಉಪದೇಶ ಎಲ್ಲವನ್ನೂ ಕೂಡ ನೋಡಿದ್ದೇವೆ. ಅಲ್ಲಿಂದ ಮುಂದೆ ಕರ್ದಮ ಮುನಿಗೆ ಭಗವಾನ್ ಕಪಿಲ್ ದೇವ ಅಲ್ಲದೆ ಇನ್ನೂ 9 ಮಂದಿ ಮಕ್ಕಳು, ಹೆಣ್ಣು ಮಕ್ಕಳಿದ್ದರು. ಅವರೆಲ್ಲ ಬ್ರಹ್ಮ ಋಷಿಗಳ ಪತ್ನಿಯರಾಗಿ ಋಷಿಕುಲವನ್ನು ಬೆಳೆಸಿ ಬಂದಂಥವರು. ಈ ಬ್ರಹ್ಮ ಋಷಿಗಳಲ್ಲಿ ಒಬ್ಬನಾದಂಥವನು ಅತ್ರಿ ಮುನಿ. ಅತ್ರಿ ಮುನಿಯಲ್ಲಿ ಮತ್ತೆ ಭಗವಂತನ ಅವತಾರ ಆಯಿತು. ಅನಸೂಯ ತಥೈವಾತ್ರೇಜ್ಞೆ ಪುತ್ರಾನ್ನ ಕಲ್ಮಷಾನ್ ದತ್ತಂ ದುರ್ವಾಸಸಂ ಸೋಮಮಾತ್ಮ ಶಬ್ದಬ್ರಹ್ಮ ಸಂಭವಾನ್ ಅಂತ. ಕರ್ದಮ ಮುನಿಗೆ ಮಗಳಾದಂಥ ಅಸೂಯೆ ಅತ್ರಿಯ ಹೆಂಡತಿಯಾದಲು. ಈ ದಂಪತಿಗಳಲ್ಲೇ ತ್ರಿಮೂರ್ತಿಗಳು ಮಕ್ಕಳಾಗಿ ಜನಿಸಿದರು. ವಿಷ್ಣು ದತ್ತಾತ್ರೇಯನಾದ, ರುದ್ರ ದೂರ್ವಾಸನಾದ. ಬ್ರಹ್ಮನಿಗೆ ಭೂಮಿಯಲ್ಲಿ ಸಾಕ್ಷಾತ್ ಅವತಾರ ಇಲ್ಲದೆ ಇರೋ ಕಾರಣ ಸೋಮನಲ್ಲಿ ಸೇರಿ ಅವನು ಅನಸೂಯೆಗೆ ಗರ್ಭದಲ್ಲಿ ಅವತರಿಸಿದ. ಚಿತ್ರಗಳಿಂದ ಏನಾಗ ನೋಡ್ತೀವಿ ನಾವು ಫೋಟೋಗಳಲ್ಲಿ, ಈ ಒಂದು ದತ್ತಾತ್ರೇಯನ ಫೋಟೋ ಅಂಥೇಳಿ ಆ ನಾಯಿಯ ಮುಂದೆ ಇಟ್ಕೊಂಡು ನಾಯಿ ವಾಹನ ದನಗಳ ಜೊತೆ ನಿಂತಿರೋಂಥ 3 ಮುಖದ ಮನೆ ಒಂದು ಅಸಹ್ಯವಾಗಿರುವಂಥದ್ದು. ಅದು ದತ್ತಾತ್ರೇಯ ಹಾಗಿರಲೇ ಇಲ್ಲ. ನಿಜವಾದ ದತ್ತಾತ್ರೇಯನಿಗೆ 3 ಮುಖಗಳಿರಲಿಲ್ಲ. ಆ 3 ಮುಖಗಳು ಅಂದರೆ ಅತ್ರಿಯಲ್ಲಿ ಜನಿಸಿದಂತಹ ತ್ರಿಮೂರ್ತಿಗಳ ಸಂಕೇತ ಅಷ್ಟೇ ಅದು. ಅದನ್ನೇ ಒಬ್ಬ ದತ್ತಾತ್ರೇಯನಿಗೆ 3 ಮುಖ ಮಾಡಿ ಒಂದು ಅವಸ್ಥೆ ಮಾಡಿಟ್ಟಿದ್ದಾರೆ ಜನ. ಹೀಗೆ ಭಾಗವತ ಯಾರು ಓದ್ತಾರೋ ಅವ್ರು ಯಾರೂ ಆ ದತ್ತಾತ್ರೇಯ ಅಂತ ಒಪ್ಕೊಳ್ಳೋದಿಲ್ಲ. ಹೀಗೆ ಮಹಾವತಾರವೆಲ್ಲದ ಋಷಿ ಪರಂಪರೆಯಲ್ಲಿ ಅವತರಿಸಿದಂಥ ಭಗವಂತ 3 ರೂಪಗಳ ಕಪಿಲ, ಯಜ್ಞ ಮತ್ತು ದತ್ತಾತ್ರೇಯ. ಕಪಿಲ ಮತ್ತು ಯಜ್ಞ ಸ್ವಯಂಭೂ ಮನುವಿನ ಮಕ್ಕಳಾದರೆ ದತ್ತಾತ್ರೇಯ ಮಗಳ ಮೊಮ್ಮಗನಾಗ್ತಾನೆ. ಸ್ವಲ್ಪ ರಿಲೇಷನ್ಸ್ನ ಅರ್ಥ ಮಾಡಿಕೊಂಡು ಆ ಒಂದು ಹೆಸರುಗಳನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಮನುವಿನ 3ನೇ ಮಗಳು ಪ್ರಸೂತಿ. ಇವಳು ದಕ್ಷ ಪ್ರಜಾಪತಿಯ ಪತ್ನಿ. ಇವಳ ಮಕ್ಕಳಲ್ಲೇ ಒಬ್ಬಳು ಧರ್ಮಪತ್ನಿಯಾದಂಥ ಮೂರ್ತಿ. ಇವಳಲ್ಲಿ ಮತ್ತೆ ಭಗವಂತನ ಚತುರ್ಮೂರ್ತಿಯಾಗಿ ಅವತರಿಸಿದ ಹರಿ, ಕೃಷ್ಣ, ನರ ಮತ್ತು ನಾರಾಯಣ. ಶೇಷರೂಪಿಯಾದ ನರನಲ್ಲಿ ನಾರಾಯಣನ ಆವೇಶ, ಉಳಿದ 3 ರೂಪಗಳು ಸಾಕ್ಷಾತ್ ಅವತಾರಗಳು. ಈ ನರನಾರಾಯಣರೇ ಮುಂದೆ ಅರ್ಜುನ ಮತ್ತು ಕೃಷ್ಣರಾದರು. ಇನ್ನೊಬ್ಬಳು ದಕ್ಷಪುತ್ರಿಯೇ ಸತಿಯಾದ್ಲು, ದಾಕ್ಷಾಯಿಣಿ ಆದ್ಲು ಅವಳು. ಇವಳು ಮುಂದೆ ರುದ್ರನ ಪತ್ನಿ ಆದ್ಲು. ದಕ್ಷ ಯಜ್ಞ ಮಾಡಿದಾಗ ತನ್ನಳಿಯ ರುದ್ರನನ್ನು ಕರೆದು ಅವಮಾನಿಸಿದಂತೆ ಇದರಿಂದ ಕೆರಳಿದ ಸತಿ ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡಿದ್ಲು. ಮತ್ತು ಪರ್ವತರಾಜ ಹಿಮಾಲಯದ ಮಗಳಾಗಿ ಪಾರ್ವತಿಯಾಗಿ ಜನಿಸಿ ಆ ಜನ್ಮದಲ್ಲೂ ಶಿವನನ್ನೇ ಆರಾಧಿಸಿ ಪತಿಯಾಗಿ ಪಡೆದ್ಲು ಅಂತ. ಇವೆಲ್ಲ ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಪರಂಪರೆ. ಇನ್ನು ಗಂಡು ಮಕ್ಕಳು 2 ಇದ್ದರು. ನಾವು ಮೊದಲೇ ನೋಡಿದ್ವಿ ಇದನ್ನ ಹೆಸರುಗಳನ್ನು, ಆದರೂ ಈಗ ಇನ್ನೊಂದು ಸತಿ ನೋಡೋಣ. ಪ್ರಿಯವ್ರತ ಮತ್ತು ಉತ್ತಾನಪಾದ. ಉತ್ತಾನಪಾದನಿಗೆ 2 ಹೆಂಡತರು, ಸುನೀತಿ ಮತ್ತು ಸುರುಚಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ ಇದು. ಅರಸನಿಗೆ ಕಿರಿಯ ಹೆಂಡತಿ ಸುರುಚಿ ಮೇಲೆ ಬಲು ಪ್ರೀತಿ ಇರೋದು. ವಯಸ್ಸಿನಲ್ಲಿ ಕಿರಿಯವಳು, ಚೆಲುವೆ ಎಂಬ ಅಭಿಮಾನ ಅವನಿಗೆ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಒಂದಿನ ಉತ್ತಾನಪಾದ ಸಿಂಹಾಸನದಲ್ಲಿ ಕೂತಿದ್ದ. ತೊಡೆಯ ಮೇಲೆ ಕಿರಿಯಳ ಮಗ ಉತ್ತಮ ದೂರದಲ್ಲಿ ಕೂತಿದ್ದ. ದೂರದಲ್ಲೇ ಇದನ್ನು ಕಂಡಂಥ ಬಾಲಕ ಧ್ರುವ ತನಗೂ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಆಸೆ ಆಯಿತು. ಮೆಲ್ಲಿಗೆ ಬಂದು ತಂದೆಯ ಬಳಿ ಬಂದು ಕೂತ. ತಂದೆ ಇನ್ನೊಂದು ತೊಡೆಯಲ್ಲೇರು ಹವಣಿಸ್ದ. ಇದನ್ನು ಕಂಡಂಥ ಸುರುಚಿ ನುಡಿದ್ಲು, ನೀನು ತಂದೆ ತೊಡೆಯಲ್ಲಿ ಕೂಡಬೇಕಾದ್ರೆ ಏನಪ್ಪ, ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು, ಇದೆಲ್ಲ ಸರಿ ಹೋಗಲ್ಲ, ಇಳಿ ಅಂತ ದಬ್ಬಿದ್ಲು. 5 ವರ್ಷದ ಹಸುಳೆ ಧ್ರುವನಿಗೆ ಈ ಮಾತು ನಾಟುಬಿಡ್ತು ತಲೆಗೆ. ಅವನು ಅಳುತ್ತಾ ತಾಯಿ ಬಳಿ ಬಂದ. ಸುದ್ದಿ ಕೇಳಿದಂಥ ತಾಯಿ ಏನು ಮಾಡಿದ್ಲು, ತಾನೂ ಕೂಡ ಸ್ವಲ್ಪ ದುಃಖದಿಂದ ಧ್ವನಿಗೂಡಿಸಿದ್ಲು. ಹೌದು ಮಗು, ನೀನು ಅವಳ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿತ್ತು. ಅನ್ಯಾಯವಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈ ಥರ ಒಂದು ದಿನವನ್ನು ಅನುಭವಿಸ್ಬೇಕಾಗಿ ಬಂತು ನಿನಗೆ. ನಾನು ಪಾಪ ಮಾಡಿದಂಥವಳು, ನನಗೆಲ್ಲಿದೆ ಅಂತ ಸೌಭಾಗ್ಯ ಅಂತ ಅತ್ಲು.
ಧ್ರುವನಿಗೆ ಛಲ ಹುಟ್ಟಿತು ಅಲ್ಲೇನೇ. ಇದಕ್ಕೊಂದು ದಾರಿ ಏನಪ್ಪ ಅಂದರೆ ದೇವರನ್ನು ಕುರಿತು ತಪಸ್ಸು ಮಾಡೋದು ಅಂಥೇಳಿ ಧ್ರುವ ನಿರ್ಧಾರ ಮಾಡಿ, ಭಗವಂತನೇ ನಿನಗೆ ಇದನ್ನು ಕರುಣಿಸಬೇಕು ಅಂದ್ಬಿಟ್ಲು ಅಳ್ತಾ. ಭಗವಂತನನ್ನು ಹೇಗೆ ಅಂದರೆ ಭಗವಂತ ಹಾಗೆಲ್ಲ ಒಲಿಯಲ್ಲಪ್ಪ, ಅದನ್ನು ತಪಸ್ಸು ಮಾಡಿ ಪಡಿಬೇಕು ಅಂದ್ಲು. ಆಗ ಧ್ರುವನ ನಿರ್ಧಾರ ಅಚಲವಾಯಿತು, ದೇವರನ್ನು ಕುರಿತು ತಪಸ್ಸು ಮಾಡಬೇಕು ಅಂತ. ಏನೂ ಅರಿಯದಂಥ ಮುಗ್ಧ ಹುಡುಗ 5 ವರ್ಷ ಕಾಡಿಗೆ ನಡೆದೇ ಬಿಟ್ಟ ತಪಸ್ಸು ಮಾಡೋದಕ್ಕೋಸ್ಕರ. ದಾರಿಯಲ್ಲಿ ನಾರದರ ಭೇಟಿ, ನಾರದರ ದರ್ಶನ ಅವನಿಗೆ. ಅವರು ಹುಡುಗನನ್ನು ತಡೆದರು. ನೀನು ಇನ್ನೂ ಪುಟ್ಟ ಹುಡುಗನಪ್ಪ, ಇದು ತಪಸ್ಸಿನ ವಯಸ್ಸಲ್ಲ, ಆಟ ಆಡೋವಂಥ ವಯಸ್ಸು. ದೇವರನ್ನು ಒಲಿಸುವುದು ಅಂದರೆ ಹುಡುಗಾಟ ಅಲ್ಲ, ಬಿಟ್ಬಿಡು ಈ ಛಲಾನ ಅಂತ ಹೇಳಿದ್ರು. ಆದರೂ ಕೂಡ ಹುಡುಗ ಹಿಡಿದ ಪಟ್ಟು ಬಿಡಲೇ ಇಲ್ಲ, ದೇವರನ್ನು ಒಲಿಸಿಯೇ ಸಿದ್ಧ ಅಂತಂದ. ಪ್ರಸಿದ್ಧರಾದಂಥ ಒಂದು ವಿಚಾರ ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಹೀಗೆ ಇದನ್ನು ಕೇಳಿಸ್ಕೊಂಡಂಥ ನಾರದರಿಗೆ ಬಹಳ ಖುಷಿಯಾಗಿ ಅವನಿಗೆ ದ್ವಾದಶಾಕ್ಷರ ವಾಸುದೇವ ಮಂತ್ರವನ್ನು ಉಪದೇಶ ಮಾಡಿದ್ರು. ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಧ್ರುವನ ಮುಗ್ಧ ಹೃದಯ ಒಂಥರ ಅಪಾರವಾದಂಥ ಭಗವದ್ಭಕ್ತಿ. ಹುಡುಗನಿಗೆ ಅಚಲ ನಿರ್ಧಾರ, ಹಸಿವು, ತೃಷೆ, ನಿದ್ದೆ ಎಲ್ಲ ಹಂಗಿಲ್ಲದೆ ಅಖಂಡವಾಗಿ 5 ತಿಂಗಳುಗಳ ಕಾಲ ತಪಸ್ಸನ್ನು ಮಾಡಿದ ಧ್ರುವರಾಜ. ಪುಟ್ಟ ಹುಡುಗ, 5 ವರ್ಷ, ಅಂಡರ್ಲೈನ್ ಮಾಡ್ಕೊಳ್ಳಿ. 6ನೇ ತಿಂಗಳು ನಡೀತಾ ಇದೆ. ಒಂದು ದಿನ ಧ್ರುವನ ಧ್ಯಾನದಲ್ಲಿ ಕೂತಿದ್ದಾಗ ಅವನಿಗೆ ಒಂದು ದರ್ಶನವಾಯಿತು. ಚಕ್ರ, ಶಂಖ, ಗದಾ, ಪದ್ಮಧಾರಿಯಾಗಿ ನಿಂತಹ ಭಗವಂತನ ರೂಪ ಅದು. ವಿಸ್ಮಯದಿಂದ ಕಣ್ಣನ್ನು ತೆರೆದ. ಎದುರಿನಲ್ಲಿ ಅದೇ ರೂಪ ಕಾಣ್ತಾ ಇದೆ ಅವನಿಗೆ. ಬಾಲಕನಿಗೆ ಸಂತೋಷಾತಿರೇಕದಿಂದ ಮಾತೆ ಹೊರಡದಂತಾಗಿ ಮೂಕನಾಗಿಬಿಟ್ಟ. ಏನು ಹೇಳಬೇಕಂತೆ ತೋಚಲಿಲ್ಲ, ಸುಮ್ಮನೆ ನಿಂತುಬಿಟ್ಟ. ಕೃತಾಂಜಲಿಂ ಬ್ರಹ್ಮಮಯೇನ ಕುಂಭುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ ಅಂತ. ಆಗ ಭಗವಂತ ಕರುಣೆಯಿಂದ ತನ್ನ ಶಂಖದಿಂದ ಹುಡುಗನ ಕೆನ್ನೆಯನ್ನು ಸವರದ ಅಂತ ಭಾಗವತ ಹೇಳುತ್ತೆ. ಈ ಶಂಖ ಬರಿಯ ಶಂಖ ಅಲ್ಲಪ್ಪ, ಅದು ಬ್ರಹ್ಮಮಯೇನ ಕಂಬುನ ಅಂತ ವೇದಮಯವಾದಂಥ ಶಂಖ. ಅದು ಜ್ಞಾನದ ಪ್ರತೀಕವಾದಂಥ ಶಂಖ. ಶಂಖನಾದ ಅಂದರೆ ವೇದನಾದ, ಅದು ಮಂತ್ರಮಯವಾದ ಓಂಕಾರನಾದ. ಅದು ಅದರಿಂದ ಭಗವಂತನನ್ನು ಸ್ಪರ್ಶ ಮಾಡ್ದ. ಶಂಖ ಸ್ಪರ್ಶದಿಂದ ಬಾಲಕನ ಬಾಯಿನಲ್ಲಿ ವೇದಮಯವಾದ ಪ್ರಾರ್ಥನೆಯೇ, ವಾಣಿಯೇ ಹೊರಹೊಮ್ಮಕ್ಕೆ ಶುರುವಾಯಿತು ಸರಮಾಲಿಯಾಗಿ. ಯೋತಂ ಪ್ರವಿಶ್ಯ ಮಮ ವಾಚಮಾಂ ಪ್ರಸ್ತುಪಾತಾಂ ಪ್ರಸುಪ್ತಾಂ ಸಂಜೀವನಿತ್ಯ ಅಖಿಲ ಶಕ್ತಿಧರ ಸುಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರ ವಣತ್ವಾಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಪ್ರಾರ್ಥನೆಯನ್ನು ಶುರು ಮಾಡ್ದ ಭಗವಂತ. ಓ ಭಗವಂತನೇ, ಹೊರಗೂ ನಿಂತು ದರ್ಶನ ನೀಡುವವನೂ ನೀನೆ, ಒಳಗೆ ಕೂತು ನನ್ನ ಬಾಯಲ್ಲಿ ಮಾತನ್ನು ಆಡಿಸುವಂಥವನೂ ನೀನೆ. ಈ ಹೂತು ಹೋದಂಥ ಬಾಯಿನಿಂದ ನಿನ್ನಿಂದಲೇ ಅರಳಬೇಕು. ನೀನೇ ಪ್ರಭು, ಎಲ್ಲವೂ ನಿನ್ನದೇ ಕೂಡ, ಎಲ್ಲವೂ ನಿನ್ನಿಂದ. ನೀನು ನಡೆಸುತ್ತಿರೋದ್ರಿಂದ ನಾನು ನಡೀತಾ ಇದ್ದೇನೆ. ನಾನು ವೀಣೆ, ನೀನು ವೈಣಿಕ ಅಂತ ಹೇಳಿ ಉದ್ದಂಡವಾಗಿ ನಮಸ್ಕಾರವನ್ನು ಮಾಡಿದ. ನೋಡಿ ಎಂತೆಂಥ ಮಾತುಗಳು 5 ವರ್ಷದ ಬಾಲಕನ ಬಾಯಿನಲ್ಲಿ ಬಂತು, ಅಂಥ ಒಂದು ಶಂಖದ ಸ್ಪರ್ಶದಿಂದ. ಬರಿಯ ಮಾತೆಯನ್ನು, ಎಲ್ಲದರ ಧಾರಣ ಶಕ್ತಿಯೂ ನೀನೇ, ಜೀವನದ ಶಕ್ತಿಯೂ ನೀನೇ, ಎಲ್ಲವೂ ನಿನ್ನದೇ. ನಾನು ಬದುಕಿದ್ದೇನೆ, ಉಸಿರಾಡ್ತಿದ್ದೇನೆ ಅಂದ್ಕೊಳ್ಳೋದೇ ಸುಳ್ಳು. ಮೂಗಿನಿಂದ ಉಸಿರಾಡ್ತಿರೋವನು ನೀನೇ, ಕಣ್ಣು, ಕಿವಿ, ಕೈಕಾಲು ಎಲ್ಲವೂ ನಿನ್ನಿಂದ. ನೀನು ಚಕ್ಷುಷು ಅಂತ. ಶ್ರೋತ್ರಸ್ಯ ಶ್ರೋತ್ರ ಪ್ರಾಣಸ್ಯ ಪ್ರಾಣ ನೀನು. ಸರ್ವೇಂದ್ರಿಯ ಪ್ರೇರಕನಾದ ಹರಿಷಿಕೇಶನಿಗೆ, ವಿಶ್ವಕ್ಕೆಲ್ಲ ಪ್ರಭುವಾದ ಪರಮಪುರುಷನಿಗೆ ತಗೋ ನಿನಗೆ ನಮೋ ನಮಸ್ತೆ ಅಂಥೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಭಗವಂತನನ್ನು ಸ್ತುತಿಸಿದ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಭಗವಂತ ಪೂರ್ತಿಯಾಗಿ ಪ್ರಸನ್ನನಾಗಿದ್ದಾನೆ. ಬಂದು ಎದುರು ನಿಂತ ಮೇಲೆ ಇನ್ನೇನು ವರ ಬೇಕು ಕೇಳು ಅಂತ ಕೇಳ್ತಾ ಇದ್ದಾನೆ ಭಗವಂತನನ್ನ. ಈ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು. ಸಾಕ್ಷಾತ್ ಭಗವಂತ ಎಂತೆಂಥ ಅಪರೋಕ್ಷ ಜ್ಞಾನಿಗಳ ಕಣ್ಣಿಗೂ ಅಲ್ಲೊಂದು ಇಲ್ಲೊಮ್ಮೆ ಕ್ಷಣಿಕವಾಗಿ ಕಾಣೋ ಅಂಥವನು ಧ್ರುವರಾಜ 5 ವರ್ಷದ ಮಗುವಿನ ಮುಂದೆ ನಿಂತಿದ್ದಾನೆ, ಶಂಖಚಕ್ರ ಗದಾ ಪದ್ಮಗಳನ್ನು ಹಿಡ್ಕೊಂಡು. ಈ ಚಿತ್ರ ಕಣ್ಣು ಮುಂದೆ ಬಂದರೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಬೇಕಿಲ್ಲಪ್ಪ ನನಗೆ ಅಂತ ಹೇಳಿ ನಾವುಗಳು ಒಂದು ಕ್ಷಣ ಅನಿಸ್ಬೇಕು, ನಮಗೆ ತಪಸ್ಸು ಹೊರಟೋಗೋಣ ಅಥವಾ ಭಗವಂತನ ಒಂದು ಪ್ರಾರ್ಥನೆಯಲ್ಲಿ ತೊಡಗಿಬಿಡೋಣ ಅಂತ. ಅವನು ಮೂಕವಾಗಿ ನಿಂತು ಬಿಟ್ಟಿದ್ದಾನೆ ಭಗವಂತನೇ ನೋಡ್ತಾ. ಹುಡುಗನಿಗೆ ಆಸೆ, ಭಗವಂತನಿಗೆ ಗೊತ್ತಿಲ್ವೇ ಹುಡುಗನ ಆಸೆ? ಅವನು ಮಗುವನ್ನು ಸಂತೈಸುತ್ತ ನೋಡ್ದ. ನೀನು ತಂದೆಯ ತೊಡೆಯಲ್ಲಿ ಮಾತ್ರವಲ್ಲಪ್ಪ, ಸಿಂಹಾಸನದಲ್ಲೇ ಕೂತ್ಕೋತೀಯ. ಮುಂದೆ ಇಡೀ ಜ್ಯೋತಿಷ್ ಚಕ್ರದ ಒಡೆಯನಾಗಿ ಒಡೆತನ ನಿನ್ನದಾಗತ್ತೆ. ಎಲ್ಲಕ್ಕಿಂತ ಎತ್ತರದಲ್ಲಿ ನೀನೇ ಇರುವೆ ಅಂತ ಹೇಳಿ ಹಾರೈಸಿ ಅದೃಶ್ಯನಾದ. ದೇವರನ್ನು ಕಂಡಾಗ ತನಗೆಲ್ಲ ಮರೆತು ಹೋಯ್ತು ಹುಡುಗನಿಗೆ. ಏನು ಕೇಳಬೇಕು ಅನ್ನೋದೇ ಮರೆತು ಹೋಯ್ತು, ತೋಚಲಿಲ್ಲ. ಧ್ರುವನಿಗೆ ತನ್ನ ಬಗ್ಗೆ ಸಂಕೋಚವಾಯಿತು. ಆದರೆ ಅವನು ಬಯಸಿದ್ದು ಅವನಿಗೆ ದೊರಕಿಬಿಟ್ಟಿದೆ ಈಗ. ಇತ್ತ ಉತ್ತಾನಪಾದನಿಗೆ ತನ್ನ ಮಗ ತಪಸ್ಸಿನ ಸುದ್ದಿ ಕೇಳಿ ಬಹಳ ಬೇಜಾರಾಯಿತು. ಚಿಂತಾಕ್ರಾಂತನಾದ. ಮಗು 5 ವರ್ಷದ್ದು ಕಾಡಿಗೆ ಹೊರಟೋದ್ನಲ್ಲಪ್ಪ, ಕ್ರೂರ ಪ್ರಾಣಿಗಳಿವೆ, ಏನೇನಾಗ್ಬಿಡುತ್ತೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ.
ಆದರೆ ಮುಂದೆ ಏನಾಗುತ್ತೆ, ಆತ ತನ್ನೆಡೆಗೆ ಬಗ್ಗೆ ನಾಚಿಕೆ ಆಯಿತು, ಅವನಿಗೆ ಪಶ್ಚಾತ್ತಾಪವಾಯಿತು. ಅವನು ಧ್ರುವನಿಗಾಗಿ ಮರುಗಪಟ್ಟ ತೊಡೆದ. ಧ್ರುವ ತಪಸ್ಸಿನಿಂದ ಮರಳಿ ಬರ್ತಿದ್ದಾನೆ ಅಂತ ಸುದ್ದಿ ಕೇಳಿದ ತಕ್ಷಣ ಅವನಿಗೆ ತಂದೆಗೆ ತಿಳಿಯಿತು. ಪುರದ್ವಾರದಲ್ಲಿ ರಾಜವೈಭೋಗದಿಂದ ಮಗನನ್ನ ಸ್ವಾಗತ ಮಾಡ್ದ. ಹೆಣ್ಣಾನೆಯ ಮೇಲೆ ಧ್ರುವನನ್ನ ಕುಳ್ಳಿರಿಸಿ ಅರಮನೆಗೆ ಕರ್ಕೊಂಡು ಬಂದ. ಧ್ರುವ ತಂದೆಗೆ, ತಾಯಿಗೆ, ಸುನೀತಿಗೆ ತನ್ನನ್ನು ಹಂಗಿಸಿ ತಾನು ದೇವರನ್ನು ಕಾಣಲು ಕಾರಣಲಾದಂಥ ಸುರುಚಿಗೆ ಕೂಡ ಹಂಗಿಸದೆ ಏನು ಮಾಡ್ದ, ಬಂದವ್ರು ಏನು ಮಾಡ್ತಾರೆ ನೋಡ್ದ, ಹೇಗೆ ಮಾಡಿದ್ದಿ ಅಂತಾರೆ, ಆ ಥರ ಮಾಡಲಿಲ್ಲ. ಅವನು ಬಂದ ತಕ್ಷಣ ಏನು ಮಾಡ್ದ ಅಂದರೆ, ಆ ಒಂದು ಚಿಕ್ಕಮ್ಮನಿಗೆ ಹೋಗಿ, ನನಗೆ ಭಗವಂತನನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿನಗೆ ತಗೋ ದೀರ್ಘದಂಡ ನಮಸ್ಕಾರ ತಾಯಿ ಅಂತ ಕಾಲಿಗೆ ಬಿದ್ದ. ಹಾಗಾಗಿ ಕಾರಣದ ಸುರುಚಿಗೆ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡ್ದ. ಅಲ್ಲಿ ಕಾಲಿಗೆ ಬಂದೆರಗಿದ ಬಾಲಕನನ್ನ ಧ್ರುವನನ್ನ ಸುರುಚಿ ಹಿಡಿದೆತ್ತಿ ಅವಳಿಗೂ ಸಂಕೋಚವಾಯಿತು. ಗಟ್ಟಿಯಾಗಿ ಬಿಗಿದು ಅಪ್ಪಿಬಿಟ್ಲು. ಅವಳು ಚಿರಂಜೀವಿಯಾಗು ಮಗು ಅಂತ ಹರಿಸಿದ್ಲು. ಪ್ರೀತಿಯಿಂದ ಕಣ್ಣೀರು ತುಂಬಿ ಹರಿಸಿದ್ಲು ಅವಳು. ಯಾರಿಗೆ ಭಗವಂತನೇ ಒಲಿಯುತ್ತಾನೋ ಅವನಿಗೆ ಎಲ್ಲರೂ ಒಲಿತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ಮತ್ಯ ದಿಬಿರ್ಹರಿ ತಸ್ಮೈ ನಮಂತಿ ಭೂತಾನಿ ನಾಮ್ನಾಪ ಇವ ಸ್ವಯಂ ಅಂತ ಹೇಳಿ. ಹಿಂದೆ ಧ್ರುವನಿಗೆ ಭಗವಂತ ಪೂರ್ಣವಾಗಿ ಒಲಿದಿರಲಿಲ್ಲ. ಆದ್ದರಿಂದ ಸುರುಚಿ ವಕ್ರದೃಷ್ಟಿ ಆತನ ಮೇಲೆ ಬಿದ್ದಿತ್ತು. ಆಗ ಈಗ ಪೂರ್ತಿಯಾಗಿ ಭಗವಂತ ಒಲಿದು ಬಿಟ್ಟಿದ್ದಾನೆ. ಅದರಿಂದ ಇಡೀ ಜಗತ್ತೇ ಆ ಹುಡುಗನಿಗೆ ಆಕರ್ಷಿತವಾಗಿದೆ. ಹೀಗೆ ಎತ್ತರದ ನೀರು ತಗ್ಗಿಗೆ ಹರಿದು ಬರುವಂತೆ ಇಡೀ ಪ್ರಜಾವರ್ಗದ ಪ್ರೀತಿ ಎಲ್ಲರೂ ಕೂಡ ಧ್ರುವನೆಡೆಗೆ ಹರಿದು ಬಂತು. ಅವನನ್ನು ಕೊಂಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಮುಂದೆ ಧ್ರುವ ದೊಡ್ಡವನಾದ. ಬಾಲ್ಯದಲ್ಲಿ ತನ್ನ ತೊಡೆಯಲ್ಲಿ ಕೂಡಿಸಿಕೊಳ್ಳಲು ಶಂಕಿಸಿದ ತಂದೆ ಅವನನ್ನು ತನ್ನ ಸಿಂಹಾಸನದಲ್ಲಿ ಕೂಡಿಸಿದ. ಧ್ರುವನ ಜೊತೆ ಪ್ರೀತಿಯ ಅರಸನಾದ, ಜನತೆಗೆ ಪ್ರೀತಿಯ ಅರಸನಾದ. ತಂದೆ ಉತ್ತಾನಪಾದ ಕಾಡಿಗೆ ಹೊರಟೋದ. ಅಲ್ಲಿಂದ ಮುಂದೆ ಅನುರಕ್ತ ಪ್ರಜಂ ರಾಜಂ ಧ್ರುವೇ ಚಕ್ರಭುವ ಪ್ರತಿಪತಿಂ ಅಂತ ಮಗನನ್ನ ಸಿಂಹಾಸನದಲ್ಲಿ ಕೂಡಿಸಿದಂಥ ಉತ್ತಾನಪಾದ ವಾನಪ್ರಸ್ಥಕ್ಕೆ ಹೋಗಿ ಅಲ್ಲಿ ಅವನು ಸುರುಚಿ ಮತ್ತು ಮೊದಲನೇ ಹೆಂಡತಿಯ ಜೊತೆ ಅಲ್ಲಿ ತಪಸ್ಸು ಇಂಥದನ್ನು ಮಾಡಿಕೊಂಡು ಕಾಲ ಕಳೆದ. ಸುರುಚಿಯ ಮಗ ಉತ್ತಮ ಬೇಟೆಗೋಸ್ಕರ ಒಮ್ಮೆ ಹೋದಾಗ ಅಲ್ಲಿ ಅವನಿಗೆ ಯಕ್ಷನೊಬ್ಬನ ಜೊತೆ ಹೋರಾಡಿ ಅವನು ಸತ್ತ, ಅಲ್ಲಿ ತೀರ್ಕೊಂಡ. ವಿಧಿ ಧ್ರುವನಿಗೆ ಅನುಕೂಲವಾಗಿ ನಿಂತಿತ್ತು, ಉತ್ತಮನಿಗೆ ಪ್ರತಿಕೂಲವಾಗಿತ್ತು. ಅವನನ್ನು ತನ್ನ ಹೊಸ ಹರೆಯದಲ್ಲೇ ಮದುವೆಯೂ ಇಲ್ಲದೆ ವಿಧಿವಶನಾದ ಅವನು. ಅಲ್ಲಿಂದ ಮುಂದೆ ಸುದ್ದಿ ತಿಳಿದಂಥ ಧ್ರುವ ಕೆರಳಿದ. ನನ್ನ ತಮ್ಮನನ್ನು ಸಾಯಿಸಿದ್ದಕ್ಕೋಸ್ಕರ ಕೆರಳಿ ತಾನೇ ಯುದ್ಧಕ್ಕೆ ತೆರಳಿದ. ಅಲ್ಲಿಂದ ಮುಂದೆ ಯಕ್ಷರಾಜ ಕುಬೇರನ ವಿರುದ್ಧ ಘೋರವಾಗಿ ಯುದ್ಧ ನಡೀತಲ್ಲಿ. ಆಗ ಉತ್ತಾನಪಾದನ ತಂದೆ ಧ್ರುವನ ಅಜ್ಜ ಸ್ವಯಂಭೂಮನು ಬಂದು ಸ್ವತಃ ತಡೆದ. ಕೋಪವನ್ನು ತೊರೆದು ಬಿಡು, ಈ ದ್ವೇಷ ಬೇಡಪ್ಪ ನಿನಗೆ. ದೇವರ ಸಾಕ್ಷಾತ್ಕಾರದ ದಾರಿ ಹಿಡಿದವ ನೀನು, ಸಾಕ್ಷಾತ್ ಭಗವಂತ ನಿನ್ನ ಕಣ್ಮುಂದೆ ಬಂದು ನಿಂತಿದ್ದ. ಹಾಗಾಗಿ ಶಾಂತನಾಗುವಂತ ಕೇಳ್ಕೊಂಡ. ಆ ಸಾಕ್ಷಾತ್ಕಾರದ ದಾರಿಯನ್ನು ಹಿಡಿ ಅಂತ ಹೇಳ್ದ. ಧ್ರುವ ಶಾಂತನಾದ. ಕುಬೇರನೂ ಪ್ರಸನ್ನ ಆದ. ಅಲ್ಲಿ ಮುಂದೆ ಬೇಕಾದ ವರ ಬೇಡು ಅಂದ. ಧ್ರುವನೆಂದ, ನನಗಿನ್ನೇನೂ ಬೇಕಾಗಿಲ್ಲ, ಕೊಡೋದಿದ್ರೆ ಒಂದೇ ಒಂದು ವರವನ್ನು ಕೊಡು, ಭಗವಂತನಲ್ಲಿ ಅಚಲವಾದ ಭಕ್ತಿ ಇರೋ ಥರ ನೋಡ್ಕೊ ನನಗೆ ಅಂತಂದ. ಧ್ರುವ ಬಹುಕಾಲ ರಾಜನಾಗಿ ಭೂಮಿಯನ್ನಾಳಿದ್ದಾನೆ. ಕೊನೆಗೊಮ್ಮೆ ನಕ್ಷತ್ರ ಲೋಕದ ಅಧಿಪತಿಯಾಗಿ ತೆರಳಿದ. ಧ್ರುವ ನಕ್ಷತ್ರವಾದ. ಇದು ಸಕಲರಿಗೂ ಗೊತ್ತಿರುವಂಥ ಒಂದು ಕಥೆ ಇದು. ಧ್ರುವನಿಗೆ ಇಬ್ಬರು ಹೆಂಡತಿಯರು, ಭೃಮಿ ಮತ್ತು ಇಳ ಅಂತ. ಭೃಮಿಯಲ್ಲಿ ಇಬ್ಬರು ಮಕ್ಕಳು, ಕಲ್ಪ ಮತ್ತು ವತ್ಸರ. ಇಳಿಯಲ್ಲಿ ಉತ್ಕಲನೆಂಬ ಒಬ್ಬನೇ ಮಗ ಅವನು. ಭೃಮಿಯ ಎರಡನೇ ಮಗ ವತ್ಸರ ರಾಜ ಆದ ಅವನು. ಉಳಿದ ಇಬ್ಬರು ಯೋಗಿರಾಜರಾಗಿ ತಪಸ್ಸಿನ ದಾರಿ ಹಿಡಿದು ಹೊರಟೋದ್ರು ಅವರು. ಮುಂದೆ ಈ ವಂಶದಲ್ಲಿ ಅಂಗ ಅಂತ ಹೇಳಿ ಒಬ್ಬ ಅರಸ ಖ್ಯಾತನಾದ. ಈತನಾಳಿದ ಅಂತ ದೇಶವೇ ಅಂಗದೇಶ ಆಯಿತು. ಅಲ್ಲಿ ಅಂಗ ಅನ್ನುವಂಥವನು. ಅದನ್ನೇ ಮುಂದೆ ಕರ್ಣನಿಗೆ ಬಂದಂಥದ್ದು. ಈತನ ರಾಜಧಾನಿ ಅಲ್ಲಿತ್ತು, ಅಂದರೆ ಆ ರಾಜ್ಯಕ್ಕೆ ಹೆಸರು ಅದು. ಈ ಅಂಗದೇಶ ಈಗಿನ ಬಿಹಾರದು. ಅದೇ ಒಂದು ಕರ್ಣನಿಗೆ ಸಿಕ್ಕಂತಹದ್ದ ರಾಜ್ಯ. ಮತ್ತು ಕಲ್ಕತ್ತದ ನಡುವೆ ಇತ್ತು ಇದು. ಬಿಹಾರ್ ಮತ್ತು ಕಲ್ಕತ್ತದ ನಡುವೆ ಇದ್ದಂಥದ್ದು ಇದು. ಅಂಗದೇಶದ ಆಚೆ ವಂಗದೇಶ ಇತ್ತು. ಅಂಗ ಬೇರೆ ವಂಗ ಬೇರೆ, ಅರ್ಥ ಮಾಡ್ಕೊಳ್ಳಿ. ಈಗಿನ ಪಶ್ಚಿಮ ಬಂಗಾಳ ಅದು. ಅದರಾಚೆ ಸುಹ್ಮ ದೇಶ ಅಂತಿತ್ತು. ಅದು ಯಾವುದಪ್ಪ ಅಂದರೆ ಇವತ್ತು ನಾವೇನು ಬಾಂಗ್ಲಾದೇಶ ಅಂತ ಕರಿತೀವಿ, ಅದೇ ಆ ಸುಹ್ಮ. ಹಾಕ್ಯ ಮಾವತ್ತು. ಅಂಗ ಒಳ್ಳೆಯ ಅರಸನಾಗಿ ಆಳಿದಂಥವನು, ಆದರೆ ಕೆಟ್ಟ ಮಗನ ತಂದೆ ಆದ ಅವನು. ಅವನ ಮಗ ವೇನ ಮಹಾಮೂರ್ಖ ಅವನು. ಊರಿನ ಸಣ್ಣ ಮಕ್ಕಳನ್ನು ಕತ್ತು ಹಿಚಕಿ ಸಾಯಿಸುವಂಥದ್ದು, ಒಳಗೆ ತಳ್ಳುವಂಥದ್ದು, ಅವರ ಒದ್ದಾಟವನ್ನು ಕೊಂಡು ಖುಷಿ ಪಡುವಂಥವನು. ಒಂಥರ ವಿಕೃತ ಅವನು ಮನಸ್ಸು. ಇಂಥ ಮಹಾಧೂರ್ತ ಅವನು. ತಂದೆಗೆ ದಿನನಿತ್ಯ ದೂರು ಬರೋದು. ಅಂಗ ಹೀಗೆ ಏನು ಮಾಡ್ದ, ಹಾಗೆ ಹೀಗೆ ಅಂತ ಹೇಳಿ ಅಂಗ ಕೇಳಿಸ್ಕೊತಾ ಇದ್ದ ಮಗನ ಬಗ್ಗೆ. ಹಾಗೆ ಪ್ರಾಯ ಅವನು ಕೇಳಿಸ್ಕೊಂಡು ಯೋಚನೆ ಮಾಡ್ದ, ಪ್ರಾಯ ಮಕ್ಕಳಿರದ ದಂಪತಿಗಳು ಹೆಚ್ಚು ಪುಣ್ಯವಂತರಾಗ್ತಾರೇನೋ, ದೇವರನ್ನು ಆರಾಧನೆ ಮಾಡಿ ದೇವರ ದಯೆಗೆ ಪಾತ್ರರಾದಂಥವ್ರವರು. ಇಂಥ ಕೆಟ್ಟ ಮಗನ ತಂದೆ ಆಗೋದಕ್ಕಿಂತ ಸಹಿಸಲಾಗದ ದುಃಖ ಅವನಿಗೆ ಪರವಾಗಿರಲಿಲ್ಲ. ಮಗ ಇಲ್ದೇರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಾನೆ. ಮಕ್ಕಳಾಗಲಿಲ್ಲ ಅಂತ ಕೊರಗೋರುಂಟು. ಆದರೆ
ಹಂಗ ಮಕ್ಕಳಾಯ್ತಲ್ಲ ಅಂತ ಕೊರಗದ ಪೂರ್ತಿ ಜೀವನ. ಮಗನ ಪ್ರಜಾಪೀಡೆಯನ್ನು ನೋಡ್ಲಾರದೆ ರಾಜ್ಯ ಬಿಟ್ಟು ಹೊರಟೋದ ಅವನಲ್ಲಿಂದ. ವೇನ ಮತ್ತೆ ರಾಜನಾದ. ಆ ಹೆಸರೇ ಸಾಂಕೇತಿಕವಾಗಿ ವೇನ ಅಂದರೆ ತೊಂದರೆ ಕೊಡುವಂಥವನು ಅಂತ ಹೇಳಿ. ವೇನ ಅಂದರೆ ಈ ಒಂದು ಕಲ್ಕತ್ತಾ ಭಾಷೆಯಲ್ಲಿ ಅಥವಾ ಬಾಂಗ್ಲಾದಲ್ಲಿ ಬಿ ಸೇರಿಸ್ತಾರೆ, ಬೇನ ಅಂತ. ಬೇನೆ ಅಂದರೆ ಬೇನೆ, ನೋವು ಅಂತ ಅರ್ಥ. ಅದೇ ಅದು ಅರ್ಥ. ಅದಕ್ಕೆ ವೇನ ಪೀಡಾಯಂ ಅಂತ ಹೇಳಿ ಅರ್ಥ. ಅದಕ್ಕೆ ಧ್ರುವನಂತವರು ಆಳಿದ ಈ ಪರಂಪರೆಯಲ್ಲಿ ಎಂಥ ಕೆಟ್ಟ ರಾಜ ಬಂದುಬಿಟ್ಟ. ಇವನ ಕೆಟ್ಟತನಕ್ಕೆ ಎಲ್ಲೇನೇ ಇರಲಿಲ್ಲ. ತಾನು ರಾಜನಾದಾಗ ಅವನು ಹೀಗೆ ಡಂಗುರ ಹೊಡೆಸ್ದ. ಏನಂತ ಅಂದರೆ, ಯಾರು ಯಜ್ಞ ಯಾಗಗಳನ್ನು ಮಾಡಿಕೊಡುದು, ದೇವರನ್ನು ಪೂಜೆ ಮಾಡಿಕೊಡುದು, ಜೊತೆಗೆ ಅನ್ನ ನೀಡುವ ನಾನೇ ದೇವರು, ನನಗಿಂತ ಮಿಗಿಲಾದ ಬೇರೆ ದೇವರೇ ಇಲ್ಲ, ಎಲ್ಲ ಪೂಜೆ ಗೌರವಗಳಿಗೂ ನನಗೇ ಸಲ್ಲಬೇಕು ಅಂತ ಡಂಗುರ ಹೊಡೆಸ್ದ ಅವನು. ಜನರು ಕಂಗಾಲಾಗ್ಬಿಟ್ರು. ಋಷಿಮುನಿಗಳು ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಹಿಂದೆ ರಾಜಸತ್ತೆ ಇದ್ರೂ ಕೂಡ ಇದಕ್ಕೊಂದು ಗಣತಂತ್ರ ಮುಖವಿತ್ತು ಅದಕ್ಕೆ. ಹಾಗಾಗಿ ಅದನ್ನ ರಾಜ ದಾರಿ ತಪ್ಪಿದಾಗ ಅವನನ್ನು ಕಿತ್ತೆಸೆಯುವಂಥ ಅಧಿಕಾರ ಪ್ರಜೆಗಳಿಗಿತ್ತು. ಈಗ ನಮಗಿಲ್ಲ ಅದು. ಬಟ್ ಸ್ಟಿಲ್ ವಿ ಆರ್ ಸೋ ಕಾಲ್ಡ್ ಡೆಮೊಕ್ರೆಟಿಕ್. ಆದರೆ ಯಾವ ಡೆಮೋಕ್ರಸಿನೂ ನಮಗೆ ಕೆಲಸ ಮಾಡೋದಿಲ್ಲ. ಹೀಗೆ ಋಷಿಗಳೆಲ್ಲ ಸೇರಿ ಅವನನ್ನು ನಿಗ್ರಹಿಸಿ ಅವನ ಒಂದು ತೊಡೆಯ ಮಥನದಿಂದ ಮಾಡಿದಂಥ ವೈನ್ಯ ಪೃಥುವನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರು ಅಲ್ಲಿ ಮುಂದೆ. ಪೃಥು ತುಂಬ ಒಳ್ಳೆಯ ರಾಜ ಅವನು. ಒಳ್ಳೆಯ ರೀತಿಯ ಭೂಮಿಯನ್ನಾಳೆ ಜನತೆಗೆ ಪ್ರೀತಿಯನ್ನು ಗಳಿಸಿ ತುಂಬ ಖ್ಯಾತ ಆದ ಅವನು. ಆ ಒಂದು ಈ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈತನ ಆಡಳಿತದಲ್ಲಿ ಭೂಮಿ ಶ್ರೀಮಂತವಾಯಿತು. ಏರುಪೇರಾಗಿ ವಾಸಕ್ಕೆ ವ್ಯವಸಾಯಕ್ಕೆ ಯೋಗ್ಯವಾಗಿ ಪಾಳು ಬಿದ್ದದ್ದನ್ನೆಲ್ಲ ಸಮತಟ್ಟುಗೊಳಿಸಿ ಅವನು ಎಲ್ಲೆಡೆ ಬೇಸಾಯಕ್ಕೆ ಅನುಕೂಲ ಮಾಡಿಕೊಟ್ಟು ಒಳ್ಳೆ ಸುಭಿಕ್ಷವಾದ ರಾಜ್ಯವನ್ನಾಗಿ ಮಾಡಿದ ಅವನು. ಹಾಗೆ ಸಮೃದ್ಧಿಯಾದ ಹಾಲು ಅಥವಾ ಹಸು, ಭೂಮಿ ಎಲ್ಲ ಬಹಳ ಚೆನ್ನಾಗಿತ್ತು ಪೃಥ್ವಿಯಲ್ಲಿ. ಹಾಗಾಗಿ ಅಲ್ಲಿಂದ ಮುಂದೆ ಈ ವಂಶದಲ್ಲಿ ಹಲವು ಅರಸರು ಬಂದರು. ಪ್ರಾಚೀನ ಬರ್ಹಿ ಅಂತೊಬ್ಬ ಅವರಲ್ಲಿ ತುಂಬ ಪ್ರಸಿದ್ಧನಾದಂಥ ಒಬ್ಬ ರಾಜ ಅವನು. ಇಲ್ಲಿಂದ ಮುಂದೆ 4ನೆಯ ಸ್ಕಂದಕ್ಕೆ ನಾವು ನೋಡೋದಾದರೆ, 4ನೆಯ ಸ್ಕಂದದ ಕೊನೆಯಲ್ಲಿ ಒಂದು ಕತೆ ಬರುತ್ತೆ. ಅಲ್ಲಿಂದ ಇದು 4ನೇ ಸ್ಕಂದದ ಮುಗಿತಾ ಬಂದಾಗ ಕೊನೆಯಲ್ಲಿ ಒಂದು ಕತೆ ಬರುತ್ತೆ. ಅದು ಪುರಂಜನೋಪಾಖ್ಯಾನ ಅಂತ ಆ ಕಥೆಯ ಹೆಸರು. ಬಹಳ ವಿಚಿತ್ರವಾದ ಹೆಸರು, ವಿಚಿತ್ರವಾದ ಕತೆ. ಇದೊಂದು ಚಮತ್ಕಾರದ ಕತೆ ಕೂಡ. ತುಂಬ ಒಂಥರ ಅರ್ಥವೇ ಆಗದೆ ಇರೋವಂಥ, ಮೇಲ್ನೋಟಕ್ಕೆ ನೋಡಿದ್ರೆ ಬಹಳ ಸಿಲ್ಲಿ ಅನಿಸುವಂಥ ಕತೆ ಇದು. ನಾರದರು ಪ್ರಾಚೀನ ಬರ್ಹಿ ಅಂತ ಹೇಳಿದ್ನಲ್ಲ ನಾನು, ಅವರಲ್ಲಿ ತುಂಬ ಪ್ರಸಿದ್ಧನಾದ ರಾಜ ಅಂತ. ನಾರದರು ಅವನಿಗೆ ಹೇಳಿದಂಥ ಕತೆ ಇದು. ಒಂದು ಕತೆ ಸಾಗಿದ್ರೂ ಕೂಡ ಮೇಲ್ನೋಟದಲ್ಲಿ ಇದು ಸಿಲ್ಲಿ ಥರ, ಒಳಪದರದಲ್ಲಿ ಒಂದು ವಿಶಿಷ್ಟವಾದ ಅರ್ಥವನ್ನು ಕಾಣುತ್ತೆ ಇದು. ಭಾಗವತ ಏನು ಹೇಳ್ತಿದ್ರ ಬಗ್ಗೆ ಅಂದರೆ, ಆಸೀತ್ ಪುರಂಜನೋ ನಾಮ ರಾಜನ್ ಬೃಹಚ್ಚವಾಹ ತಸ್ಯ ವಿಜ್ಞಾತಮಾನಾಸೀತ್ ಸಾಖ್ಯ ವಿಜ್ಞಾತೇ ಶ್ರೇಷ್ಠಃ ಅಂತ. ಏನದು ಕತೆ ಅರ್ಥ ಅಂದರೆ, ನೋಡಿ, ಒಂದು ಕತೆ ಹೀಗೆ ಹೋಗುತ್ತೆ. ಇದನ್ನು ಹೇಳ್ತಾ ಹೋಗ್ತೀನಿ. ನಿಮಗೂ ಅನಿಸುತ್ತೆ ಏನಪ್ಪ ಇಷ್ಟು ಸಿಲ್ಲಿಯಾಗಿದೆಯಲ್ಲ ಇದು ಅಂತ ಹೇಳಿ. ಆದರೆ ನಾವು ಯಾವಾಗಲೂ ಮೊದಲೇ ಹೇಳಿದಾಗೆ ಕಥೆಯನ್ನು ಕತೆ ಅಂತ ನೋಡದೆ ಅದರ ಒಳ ಅರ್ಥವನ್ನು ಅರ್ಥ ಮಾಡಲಿಕ್ಕೆ, ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಒಬ್ಬ ರಾಜ ಇದ್ದ, ತುಂಬ ಹೆಸರಾಂತ ರಾಜ ಅವನು. ಅವನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಪುರಂಜನ ಅಂತ ಅವನ ಹೆಸರು. ಅವನಿಗೆ ಒಬ್ಬ ಫ್ರೆಂಡ್ ಇದ್ದ, ಗೆಳೆಯ. ಅವನ ಹೆಸರು ಏನಪ್ಪ, ಏನೋ ಗೊತ್ತಿಲ್ಲ ಅವನ ಹೆಸರು ಅಂತ, ಅಜ್ಞಾತ ನಾಮ ಅಂತ ಇಟ್ಕೊಳ್ಳೋಣ. ಬೇಕಾದರೆ ಗೊತ್ತಿಲ್ಲದವನು ಅಂತ ಬೇಕಾದರೂ ಕರೆಯೋಣ ಅವನ್ನ. ಅದೇ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅವನು ಏನು ಮಾಡ್ತಾ ಇದ್ದಾನೆ, ಯಾರೋ ಅವನ ಫ್ರೆಂಡು, ಈ ಗೆಳೆಯನ ಚಟುವಟಿಕೆಗಳೇನು ಅಂತ ಕೇಳಿದ್ರೆ ಅದೂ ಗೊತ್ತಿಲ್ಲ. ಅಜ್ಞಾತ ಚೇಷ್ಟತಃ ಅಂತ ಹೇಳ್ಬೋದು ಬೇಕಾದ್ರೆ. ಅವನೇನು ಮಾಡ್ತಿದ್ದಾನೆ ಗೊತ್ತಿಲ್ಲ, ಅಜ್ಞಾತ ಚೇಷ್ಟ. ಅವನ ಹೆಸರೇನು ಗೊತ್ತಿಲ್ಲ, ಅಜ್ಞಾತ ನಾಮ ಅವನದು. ಹಾಗಾಗಿ ಒಂದು ದಿನ ಏನು ಮಾಡ್ತಾನೆ, ಪುರಂಜನ ತಿರುಗಾಡ್ಲಿಕ್ಕೆ ಹೋಗ್ತಾನೆ. ಹೊಸ ಹರೆಯ ಅವನಿಗೆ, ರಾಜ್ಯ ಕಟ್ಟುವಂಥ ಆಸೆ. ತನಗೆ ತಕ್ಕದಾದಂಥ ರಾಜ್ಯವನ್ನು ಅರಸ್ತಾ ಹೋದ. ಅಲ್ಲಿಗೆ ಒಂದು ಕಡೆ ಸುಂದರವಾದ ಹೂದೋಟಗಳಿಂದ ಕೂಡಿದಂಥ ನಗರ ಕಣ್ಣಿಗೆ ಬಿತ್ತು ಅವನಿಗೆ. ದದರ್ಶ ನವಭಿಷ್ಟಾಭಿರ್ಹಿ ಪುರೀಂ ಲಕ್ಷಣಾಲಕ್ಷಿತಾಂ ಅಂತ. ತುಂಬ ಸುಂದರವಾದ ನಗರ ಅದು. ಅದಕ್ಕೆ 9 ಬಾಗಿಲುಗಳಿದ್ವು. ಇಲ್ಲೇ ರಾಜ್ಯ ಕಟ್ಟೋಣ, ಆಳೋಣ ಅಂಥೇಳಿ ನಿರ್ಧಾರ ಮಾಡ್ದ. ನಗರದ ಒಳಕ್ಕೆ ಬಂದ ಅವನು. ಅಲ್ಲಿ ಒಂದು ಅದ್ಭುತವಾದ ದೃಶ್ಯವನ್ನು ಕಂಡ. ಏನದು ಅಂದರೆ, ಯದೃಚ್ಛಾಯಾಗತಂ ತತ್ರ ದರ್ಶತ ಪ್ರಮದೋತ್ತಮಾಂ ಭೃತ್ಯೈ ದರ್ಶಭೀದ ಯಾಂತಿ ಮೇಕೈಹಿ ಕಶತನಾಕೈಹಿ ಅಂತ. ಅಕಸ್ಮಾತಾಗಿ ಏನಾಯಿತು ಅಂದರೆ, ಒಬ್ಬ ಹುಡುಗಿಯನ್ನು ಕಂಡ. ಅವನ ಎದುರುಗಡೆ ಬರ್ತಾ ಇರೋಳನ್ನ, ಬಲು ಚಂದದ ಹುಡುಗಿಯವಳು. ಆಗುವುದಾದರೆ ಇವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ದ. ಅವಳ ಸುತ್ತಲೂ ಕೂಡ 10 ಜನ ಭೃತ್ಯರು ಇದ್ದರು, ಬಾಡಿಗಾರ್ಡ್ಸ್. ಒಬ್ಬೊಬ್ಬ ಭೃತ್ಯನಿಗೂ ಒಬ್ಬೊಬ್ಬ ಬಾಡಿಗಾರ್ಡ್ಗೂ 100 ಮಂದಿ ಸಹಾಯಕ ಭಟರು ಅವ್ರಿಗೆ. ಹೀಗೆ ಅವಳ ಜೊತೆ ಸಾವಿರ ಜನ ಸಂಖ್ಯೆಯ ಸೇನೆಯ ನಡುವೆ ಈ ಒಂದು ಅಪೂರ್ವವಾದಂತಹ ಚೆಲುವೆ. ಇಷ್ಟೇ ಅಲ್ಲ, ಸುಂದರಿಗೆ ರಕ್ಷಣೆಗೆ ಅವಳ ಜೊತೆಗೆ ಸುತ್ತಲೂ ಕೂಡ ಬುಸುಗುಡುತ್ತಾ ಇರೋವಂಥ 5 ಹೆಡೆಯ ಹಾವು ಬರ್ತಾ ಇದೆ. ಹಾವು ನಿಂತಿದೆ. ಪುರಂಜನ ಏನು ಮಾಡ್ದ, ಸೀದಾ ಹುಡುಗಿ ಬಳಿ ಹೋದ. ನೀನು ಯಾರು ಅಂತ ಕೇಳ್ದ, ನಿನ್ನ ತಂದೆ ತಾಯಿ ಯಾರು ಅಂತ ಕೇಳ್ದ. ಅವಳು ಹೇಳಿದ್ಲು, ನನಗೆ ಗೊತ್ತಿಲ್ಲ,
ಇವರೆಲ್ಲ ನನ್ನ ಸೇವೆ ಮಾಡ್ತಾ ಇದ್ದಾರೆ ಅಷ್ಟೇ ಗೊತ್ತು ನನಗೆ, ಇವರ ಜೊತೆ ನಾನಿಲ್ಲಿ ಹಾಯಾಗಿದ್ದೇನೆ, ನನಗಿಷ್ಟೇ ಗೊತ್ತಿರೋದು, ಇದ್ರ ಮೇಲೆ ಏನೂ ಗೊತ್ತಿಲ್ಲ ಅಂತಂದ್ಲು. ಇವನು ಹೇಳ್ದ, ನಡಿ ಮದುವೆ ಆಗೋಣ, ನಾನು ಇಂಥವನು, ಮದುವೆ ಆಗೋಣ ನಡಿ ಅಂತ ಹೇಳ್ದ. ಅವಳು ಒಪ್ಪಿದ್ಲು, ಆಯಿತು ನಡಿ ಅಂತಂದ್ಲು. ಮದುವೆ ಆಯಿತು. ಇಬ್ಬರು ಒಂದೊಂದು ಸತಿ ಒಳ್ಳೆ ಪಾರ್ಕ್ನಲ್ಲಿ, ಉದ್ಯಾನವನದಲ್ಲಿ ಹಾಯಾಗಿ ವಿಹಾರ ಮಾಡ್ತಾ ಇದ್ರು. ಆಕೆಯ ರೂಪಕ್ಕೆ ಯೌವನಕ್ಕೆ ಈತ ಮರುಳಾಗಿ ಬಿಟ್ಟ ಪೂರ್ತಿಯಾಗಿ. ಆಕೆ ಹೇಳಿದ್ಲು ಅಂತ ಹೇಳಿದಂತೆ ಕುಣಿದ ಇವನು, ಆಕೆಯ ಜೊತೆಗೆ ಇದ್ದುಬಿಟ್ಟ. ಎಲ್ಲವನ್ನು ರಾಜ್ಯ ಕಟ್ಟೋದಿತ್ತು ಅವನ ಐಡಿಯಾ, ಅದನ್ನೆಲ್ಲ ಮರೆತುಬಿಟ್ಟು ಅವಳ ಜೊತೆನೇ ಇದ್ದುಬಿಟ್ಟ. ಹಲವು ಕಾಲ ಮುಗೀತು. ಅಲ್ಲಿ ಒಂದು ದಿನ ಏನು ಮಾಡ್ದ ಅಂದರೆ, ಬೇಟೆಗೆ ಹೋಗಬೇಕು ಅಂತ ಮನಸ್ಸಾಯಿತು. ಆದರೆ ಹೊರಕ್ಕೆ ಹೋಗುವ ದಾರಿ ಯಾವುದು ಅರ್ಥ ಮಾಡ್ಕೊಳ್ಳಿ. ಕತೆ ಬಿಗಿನಿಂಗಲ್ಲಿ ಏನು ಹೇಳಿದೆ, 9 ಬಾಗಿಲುಗಳು ಇದಕ್ಕೆ. ಹೊರಗಡೆ ಹೋಗೋ ದಾರಿ ಯಾವುದು ಅದಕ್ಕೆ ಭಾಗವತ ಹೇಳುತ್ತೆ, ಸಪ್ತೋಪರಿಕೃತ ದ್ವಾರ ಪುರಸ್ತಸ್ತ್ಯಾತು ದ್ವೇ ಅಧಃ ಪಂಚದ್ವಾರಾಸ್ತು ಪೌರಸ್ತ್ಯ ದಕ್ಷಿಣಾಹೈ ತಥೋತ್ತರ ಪಶ್ಚಿಮೇ ದ್ವೇ ಅಂತ ಹೇಳುತ್ತೆ. ಅಂದರೆ 9 ಬಾಗಿಲ ಕೋಟೆ ಅಲ್ವೇ ಇದು. 7 ಬಾಗಿಲುಗಳು ಮೇಲುಗಡೆ, 2 ಕೆಳಗಡೆ, ಅಥವಾ ಪೂರ್ವ ದಿಕ್ಕಿನಲ್ಲಿ 5 ಬಾಗಿಲು, ಪಶ್ಚಿಮ ದಿಕ್ಕಿನಲ್ಲಿ 2, ದಕ್ಷಿಣದಲ್ಲಿ 1, ಉತ್ತರದಲ್ಲಿ 1. ಅಂತೂ ಆತ ಹೊರಗೆ ಹೊರಟ, ಏನೋ ಮಾಡಿಕೊಂಡು 5 ಕುದುರೆಗಳನ್ನು ಬಿಗಿದ ಅವನು. 2 ಗಾಲಿ ರಥದಲ್ಲಿ ಕುಳಿತುಕೊಂಡು ಬೇಟೆಗೆ ಹೊರಟ ಅವನಲ್ಲಿಂದ ಮುಂದೆ. ಅಕಸ್ಮಾತಾಗಿ ಏನಾಯಿತು ಅಂದರೆ, 360 ಮಂದಿ ಗಂಧರ್ವರು ಎದುರಾಗಿ ಅಡ್ಡಗಟ್ಟುಬಿಟ್ರು ಅವನ್ನ. ಅವರ ಜೊತೆಗೆ 360 ಮಂದಿ ಗಂಧರ್ವಿಯರು ಕೂಡ ಅಡ್ಡಗಟ್ಟಿದ್ರು. 360 ಗಂಧರ್ವರು, ಅವರ ಜೊತೆಗೆ 360 ಗಂಧರ್ವಿಯರು, ಅವರೆಲ್ಲ ಸೇರಿ ಆತನನ್ನು ಸೋಲಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ರು. ಕೊನೆಗೆ ಅವನು ರಾಜ್ಯಭ್ರಷ್ಟನಾಗಬೇಕಾಯಿತು. ಪುರಂಜನ, ಇದಿಷ್ಟು ಕತೆ ಇದು. ಪುರಂಜನ ಕತೆ ಕೇಳಿ ತಿಳಿದುಕೊಂಡು ಎಚ್ಚರವಾಗಿ ಬದುಕು ಅಂತ ನಾರದರು ಏನು ಮಾಡಿದ್ರು, ಆ ಇವನಿಗೆ ರಾಜನಿಗೆ ಹೇಳಿದ್ರು. ಅಲ್ಲಿಂದ ಹೊರಟುಬಿಟ್ರು ಅವರು. ಆ ಒಬ್ಬ ಪ್ರಾಚೀನ ಬರ್ಹಿ ಇರ್ತಾನಲ್ಲ, ಅವನಿಗೆ ನಾರದರು ಹೇಳಿ ಅಲ್ಲಿಂದ ಪುರಂಜನನ ಕಥೆಯನ್ನು ಕೇಳಿ ನೀನು ಎಚ್ಚರವಾಗಿ ಬದುಕು ಅಂತ ಹೇಳಿ ಹೊರಟೋದ್ರು. ಏನು ಈ ಕತೆ ಇಷ್ಟೊಂದು ಸಿಲ್ಲಿಯಾಗಿದೆ, ಒಗಟಾಗಿದೆ, ಅರ್ಥವೇ ಆಗಲ್ವಲ್ಲ. ಇದಕ್ಕೆ ಇವಾಗಿನ ಮಕ್ಕಳಿಗೆ ಇದನ್ನ ಅರ್ಥ ತಿಳಿದಿರ ಹೇಳಿಬಿಟ್ರೆ ಪುರಾಣ ಬರೀ ವೇಸ್ಟ್ ಆಫ್ ಟೈಮ್ ಅಂತ ಹೇಳಿ ಹೊರಟೋಗ್ತಾರೆ ನಕ್ಕೊಂಡು. ಆದರೆ ನೋಡಿ ಇದರ ಅರ್ಥ ಹೇಗಿದೆ ಅಂತ ಬಿಡಿಸ್ತಾ ಹೋಗೋಣ. ಇದಕ್ಕೆ ಏನಿದು ಅಂದರೆ ಒಗಟಿನ ಕಂತೆ ಆಯ್ತಲ್ಲ ಇದು. ಅಂದರೆ ಯಾವುದೂ ಸ್ಫುಟವಾಗಿ ತಿಳಿತಾ ಇಲ್ಲ. ಇದ್ರ ಹಿನ್ನೆಲೆ ಏನು ಅಂದರೆ ನೋಡಿ, ಪುರಂಜನ ಅಂದರೆ ಈ ಶರೀರವೆಂಬ ಪುರದೊಳಗೆ ಇರುವಂತಹ ಜನ. ಪ್ರತಿಯೊಬ್ಬ ವ್ಯಕ್ತಿಯೂ ಒಬ್ಬ ಪುರಂಜನ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಅವನಿಗೆ 9 ಬಾಗಿಲುಗಳ ಪುರ ಅಂದರೆ ಈ ಶರೀರ. ಮೇಲಿಂದ 7 ಬಾಗಿಲುಗಳು, 2 ಕಿವಿ, 2 ಕಣ್ಣು, ಮೂಗಿನ 2 ಹೊರಳೆಗಳು ಮತ್ತು ಬಾಯಿ. ಕೆಳಗಿನಿಂದ ಪುನಃ 2 ಬಾಗಿಲುಗಳು, ಮಲಮೂತ್ರ ದ್ವಾರಗಳು. ಗೊತ್ತಿರುವಂಥದ್ದೇ ಎಲ್ರಿಗೂ 9 ಬಾಗಿಲುಗಳು. ಒಳಗಿರುವ ಬುದ್ಧಿಯೇ ಸುಂದರಿಯಾದಂಥ ಹುಡುಗಿ. ಅರ್ಥ ಮಾಡ್ಕೊಳ್ಳಿ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಸೇರಿಕೊಂಡು 10 ಭಟರಾದರು, ಅಂದರೆ ಬಾಡಿಗಾರ್ಡ್ಸ್ ಆದರು. ಅವರಿಗೆ 100 ಮಂದಿ ಸಹಾಯಕರು, ಅಂದರೆ 100 ಇಂದ್ರಿಯ ವೃತ್ತಿಗಳು, ಅದಕ್ಕೆ 100 ಬಗೆಯ ಅನುಭೂತಿಗಳು. ಅದಕ್ಕೆ ಬುದ್ಧಿ ಎನ್ನುವ ಹೆಂಡತಿಯನ್ನು ಕಟ್ಕೊಂಡು ಏನು ಮಾಡ್ದ, ಹೃದಯದ ಉದ್ಯಾನವನದಲ್ಲಿ ಜೀವನ ವಿಹಾರ ಮಾಡಕ್ಕೆ ಶುರು ಮಾಡ್ದ ಆ ಒಬ್ಬ ಪುರಂಜನ ಅಥವಾ ಜೀವ. 5 ಹೆಡೆಯ ಹಾವು ಬಂತು ನಮಗೀಗ. ಏನದು ಅಂದರೆ ಅವೇ ಪಂಚಪ್ರಾಣಗಳು. ಮೂಗಿನ ಒಳಗೆ ಹೊರಗೆ ಸಂಚರಿಸ್ತಾ ಬುಸುಗುಡ್ತಾ ಇರುವಂಥ ಹಾವೇ ನಮ್ಮ ಬದುಕಿನ ರಕ್ಷೆ. ಹಾವು ಅಂದ್ರೇನು ಯಾವಾಗಲೂ ನಾವು ಗೊತ್ತಿರಬೇಕು. ಹಾವನ್ನು ನಾವು ಒಂದು ಹಣಕಾಸು ಅಥವಾ ಆಸ್ತಿ ಇರೋವಂಥ ಕಡೆ, ದುಡ್ಡಿರೋವಂಥ ಕಡೆ ಕಾವಲಿಡ್ತೀವಿ. ಸರ್ಪ ಕಾವಲು ಅಂತ ಗೊತ್ತಿರಬೇಕು. ಅದಕ್ಕೋಸ್ಕರ ಇದನ್ನು ಹಾವು ಅಂತ ಹೇಳ್ತಾ ಇರೋವಂಥದ್ದು. ಹಾಗೆ ಅವೇ ನಮ್ಮ ಬದುಕಿನ ರಕ್ಷೆ. ಜೀವನ ಜೊತೆಗೆ ಹೃದಯ ಗುಹೆಯಲ್ಲಿದ್ದು ಅವನನ್ನು ರಕ್ಷಿಸುವಂಥ ನಿತ್ಯ ಸಂಗಾತಿಯೇ ಭಗವಂತ. ಯಾರವನೋ ಗೆಳೆಯ ಹೇಳದ್ನಲ್ಲ, ಅವನ ಹೆಸರು ಗೊತ್ತಿಲ್ಲ, ಅವನೇನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ ಅಂತ ನೋಡಿದ್ವಲ್ಲ, ಅವನೇ ಭಗವಂತ. ಯಾವತ್ತಿಗೂ ನಮಗೆ ಗೊತ್ತಿಲ್ಲ, ನಮ್ಮ ಜೊತೆನೇ ಇರ್ತಾನೆ, ಕ್ಲೋಸ್ ಫ್ರೆಂಡು, ನಮ್ಮ ಒಳಗೆ ಇರ್ತಾನೆ, ಆದರೂ ನಮಗೆ ಗೊತ್ತಿಲ್ಲ ಯಾರು ಅಂತ. ದ್ವಾ ಸುಪರ್ಣ ಸುಜಾಯ ಸಖಾಯ ಅಂತ. ಆದರೂ ಜೀವನಿಗೆ ಅವನು ಅಪರಿಚಿತ ವ್ಯಕ್ತಿ. ಅದರಿಂದಲೇ ಅಜ್ಞಾತ ನಾಮ ಅವನದ್ದು. ಪುರುಷಂ ಪುರಂಜನಂ ವಿದ್ಯಾತ್ ಬುದ್ಧಿಂ ತು ಪ್ರಮಾದಂ ವಿದ್ಯಾತ್ ಸಖಾಯ ಇಂದ್ರಿಯೋಗಣ ಜ್ಞಾನಂ ಕರ್ಮಚ ಯತ್ಕೃತಂ ಅಂತ. ಸುಖದ್ಯಸ್ತಂ ವೃತ್ತಾಯ ಪ್ರಾಣಾಯ ಪಂಚವೃತ್ತಿ ಯಥೋತುರ್ಗಾಹ ಯೋ ವಿಜ್ಞಾತ ಹಸ್ವಾಸ್ತಯ ಪುರುಷಸ್ಯ ಸಖೇಶ್ವರ ಅಂತ. ಅವನು ಪಯಣಿಸಿದ್ದು 2 ಗಾಲಿಯ 5 ಕುದುರೆ ಗಾಡಿ ಅಲ್ವೇ. ಪಾಪ ಪುಣ್ಯಗಳು ಅನ್ನೋದು 2 ಗಾಲಿ, ಅದು ದ್ವಿಚಕ್ರ, ದ್ವಿಕರ್ಮ ಚಕ್ರ. ಅದು 5 ಕುದುರೆಗಳು ಅಂದರೆ ಪಂಚೇಂದ್ರಿಯಗಳು. ಹಿಂದೆ ಪುರವಾಗಿದ್ದ ದೇಹವೇ ಇಲ್ಲಿ ರಥವಾಯಿತು. ಅಂದರೆ ಅವನು 9 ಭಾಗಗಳಲ್ಲಿ ಯಾವುದೋ ಒಂದು ಭಾಗದಲ್ಲಿ ಹೊರಕ್ಕೆ ಬಂದ. ಅಲ್ಲಿ ಏನಾಯ್ತು, ಅಲ್ಲಿಂದ ಹೊರಡಕ್ಕೆ ಹೋದಾಗ 2 ಗ್ವಾಲಿಗಳ ಇರುವಂಥ ಚಕ್ರ, ಅಂದರೆ ಪಾಪ ಪುಣ್ಯಗಳ ಚಕ್ರ ಅಂತ ಗಾಡಿ. ಅದಕ್ಕೆ 5 ಕುದುರೆಗಳು, ಅದೇನವೇ ಪಂಚೇಂದ್ರಿಯಗಳು. ದೇಹೋ ರಥಸ್ತ್ರಿಂದ್ರಾಯಾಶ್ಚ ಅಂತ. ಮನುಷ್ಯನಿಗೆ ದೇಹವೇ ರಥ. ಈ ರಥದಲ್ಲಿರುವ ಜೀವ ರಥಿಕ, ಸಂಸಾರ ಪಥಿಕ. ಅವನು ಕಣ್ಣು, ಕಿವಿ, ಬಾಯಿ ಇವೆಲ್ಲ ಕುದುರೆಗಳು. ಈ ರೂಪಕ ಕಠೋಪನಿಷತ್ತಿನಲ್ಲೂ ಬಂದಿದೆ, ಅದನ್ನು ನೋಡ್ಬೋದು ನಾವು. ಅವನ ಈ ಪ್ರಯಾಣದಲ್ಲಿ ಅಡ್ಡಗಟ್ಟಿ ಹೋರಾಡಿದಂಥವರು 360 ಗಂಧರ್ವರು ಮತ್ತು ಇನ್ನು 360
ಅವರು 360 ಹಗಲುಗಳವರು, ಗಂಧರ್ವಿಯರು 360 ರಾತ್ರಿಗಳವರು. ಈ ಕಥೆಯ ಮೂಲಕ ಭಾಗವತ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ, ಬುದ್ಧಿಯನ್ನು ನೀನು ನಿಯಂತ್ರಿಸುವಿಯಾ ಅಥವಾ ಬುದ್ಧಿಯ ಹೇಳಿದಂತೆ ನೀನೇ ಕುಣಿತೀಯಾ? ಬೇಟೆಗಾಗಿ ಹೋಗಿ ಗಂಧರ್ವರ ಜೊತೆ ಹೋರಾಡಿ ರಾಜ್ಯವನ್ನು ಕಳ್ಕೋತೀಯಾ? ಇದು ನಿನ್ನ ಜೀವನಕ್ಕೆ ಪಾಠ ಅಂತ ನಾರದರು ಹೇಳಿದಂಥ ಮಾತಿದು. ಆಗ ಇದನ್ನ ಅರ್ಥೇ ಹ್ಯವಿದ್ಯಾಮಾನೇಪಿ ಸಂಸ್ಕೃತಿನ ನಿವರ್ತತೆ ಮನಸ ಲಿಂಗಭೂತೇನ ಸ್ವಪ್ನೆ ವಿಚರತೋದ್ಯಥ ಅಂತ. ಇಷ್ಟೆಲ್ಲ ಆದರೂ ಕೂಡ ಸಂಸಾರ ಅನ್ನೋ ಮೋಹ ನಮ್ಮ ಮನುಷ್ಯನಿಗೆ ಹೋಗಲೇ ಇಲ್ಲ, ನಮ್ಗಳಿಗೆ ಯಾರಿಗೂ. ಕಾರಣ ಮನಸ್ಸು, ಬುದ್ಧಿ. ಅಂದರೆ ಹುಡುಗಿ ಹೇಳ್ದಾಗ ಕುಣಿತಾ ಇರ್ತೀವಿ ನಾವು, ಆತ್ಮ ಎಲ್ಲಕ್ಕಿಂತ ಬೇರೆ, ಅದು ಸಂಬಂಧವೇ ಇಲ್ಲ ಅದು. ಆದರೂ ಕೂಡ ಈ ದೇಹವೇ ನಾನು ಅಂತ ಹೇಳಿ ಮನಸ್ಸಿನ ಮೂಲಕ ಭ್ರಮೆ ಪಡ್ತೀವಿ. ಅದರಿಂದ ಮನಸ್ಸಿನಲ್ಲೇ ಸಂಸಾರ ಇರುವಂಥದ್ದು. ಸ್ವಪ್ನದಲ್ಲಿ ಮನೆ, ದುಡ್ಡು, ಕಾರು ಎಲ್ಲವನ್ನ ನೋಡ್ತೇವೆ ನಾವು. ದೊಡ್ಡ ಅರಮನೆ, ಬಂಗ್ಲೆ ಇರ್ತೀವಿ, ಸ್ವಂತ ಕಾರಿನಲ್ಲೇ ಓಡಾಡ್ತೀವಿ, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತೀವಿ. ಬೆನ್ಸ್ ತೊಗೊಂಡ್ರೆ ಬಿ ಎಮ್ ಡಬ್ಲ್ಯೂ ತೊಗೊಂಡ್ರೆ ಇನ್ಯಾವುದೋ ಒಂದು ಎಲ್ಲ ಬೇಕು ಅಂತ ಅನಿಸ್ತೀವಿ. ಎಚ್ಚರವಾದಾಗ ನೋಡ್ತೀವಿ ಯಾವುದೂ ಇಲ್ಲ. ಸ್ವಪ್ನದಲ್ಲಿದ್ದಿಷ್ಟು ಕಾಲ ಅದು ಸತ್ಯ, ಎಚ್ಚರವಾದಾಗ ಅದು ಸುಳ್ಳು. ಸ್ವಪ್ನದ ಬದುಕು ಸತ್ಯ, ಸ್ವಪ್ನದಲ್ಲಿ ಖುಷಿ ಪಟ್ಟಿದ್ದೂ ಸತ್ಯ. ಸ್ವಪ್ನವನ್ನೇ ಎಚ್ಚರ ಅಂತ ತಿಳಿದಿದ್ದು ಮಾತ್ರ ಸುಳ್ಳು. ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ವಪ್ನ ಎಚ್ಚರ ಅಲ್ಲ ಅನ್ನುವುದು ಎಚ್ಚರದಲ್ಲಿ ಮಾತ್ರ ತಿಳಿಯುವಂಥದ್ದು. ಬದುಕಿನಲ್ಲಿ ಎಚ್ಚರ ತಪ್ಪುವಂಥದ್ದು ಒಂದು ಸ್ವಪ್ನ. ಬದುಕೇ ಒಂದು ಎಚ್ಚರದ ಕನಸು. ನಿಜವಾದ ಎಚ್ಚರ ಆಗೋದು ಯಾವಾಗಪ್ಪ ಅಂದರೆ ಸತ್ಯದ ಸಾಕ್ಷಾತ್ಕಾರವಾದಾಗ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಭಾಗವತ ಚಿಂತನವನ್ನು ಇಲ್ಲಿ ಉಪಸಂಹಾರ ಮಾಡಿ ಇದನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.